ರಷ್ಯಾಗೆ ಇಷ್ಟು ದಿನ ಉಕ್ರೇನ್ ಮಾತ್ರ ಶತ್ರುವಿನ ಹಾಗೆ ಕಾಡಿತ್ತು. ಆದರೆ ಈಗ ಅದೇ ರಷ್ಯಾಗೆ ಹೊಸ ಶತ್ರುವೊಂದು ಬೆನ್ನಿಗೆ ಬಿದ್ದ ಬೇತಾಳದಂತೆ ಕಾಡ್ತಾ ಇದೆ. ಆ ಶತ್ರುವೇ ಕಾರ್ಕೋಟಕ ವಿಷದ ಜೇಡಗಳು. ಈ ಜೇಡಗಳು ಹೇಗೆ ಇಲ್ಲಿನ ಜನರ ಜೀವಕ್ಕೆ ಗುತ್ತಾಗಿ ಹೋಗಿದೆ ಗೊತ್ತಾ? ಇಲ್ಲಿದೆ ನೋಡಿ ರಿಪೋರ್ಟ್. ಆ ದೇಶದಲ್ಲಿ ಅಡಗಿದೆ ಸ್ಪೈಡರ್ ಸಸ್ಪೆನ್ಸ್. ಹೆಜ್ಜೆ ಹೆಜ್ಜೆಗೂ ಕಾಡ್ತಿದೆ ಕಾರ್ಕೋಟಕ ವಿಷ. ಕತ್ತಲ ಮೂಲೆಯಲ್ಲಿ ಮೌನವಾಗಿ ಕಾದು ಕೂತಿರೋ ಒಂದು ಜೇಡ. ಇದೇ ಜೇಡ ಒಂದೇ ಒಂದು ವಿಷದ ಮುತ್ತು ಮನುಷ್ಯನ ಜೀವಕ್ಕೇನೆ ಕುತ್ತು ತಂದುಬಿಡುತ್ತೆ. ಈಗ ಇದೇ ಕಾರ್ಕೋಟಕ ವಿಷದ ಜೇಡಗಳು ಯಾರು ಊಹಿಸದ ರೀತಿಯಲ್ಲಿ ಇಡೀ ರಾಷ್ಟ್ರವನ್ನೇ ಕಬಳಿಸುತ್ತಾ ಹೋಗ್ತಿದೆ. ಇದು ಸಾಮಾನ್ಯ ಜೇಡದ ಕಥೆಯಲ್ಲ, ವಿಜ್ಞಾನಿಗಳನ್ನೇ ಬೆಚ್ಚಿ ಬೀಳಿಸಿರುವ ರಾಶಿ ರಾಶಿ ಜೇಡಗಳ ಕತೆ. ಇಲ್ಲಿಯವರೆಗೆ ಚಳಿನಾಡು ಅಂತಾನೆ ಗುರುತಿಸಿಕೊಂಡಿದ್ದ ರಷ್ಯಾ ಈಗ ವಿಚಿತ್ರ ಸಮಸ್ಯೆಯೊಂದನ್ನು ಎದುರಿಸ್ತಾ ಇದೆ. ಸಾಮಾನ್ಯವಾಗಿ ಬಿಸಿ ಮತ್ತು ಶುಷ್ಕ ಪ್ರದೇಶಗಳಲ್ಲಿ ಮಾತ್ರ ಬದುಕುವ ಬ್ಲಾಕ್ ವಿಡೋ ಜೇಡಗಳು ಈಗ ರಷ್ಯಾದ ಮೂಲೆ ಮೂಲೆಯನ್ನ ಆವರಿಸಿಕೊಳ್ತಾ ಹೋಗ್ತಾ ಇದೆ. ಹಿಂದೆಂದೂ ಕಾಣಿಸದ ಈ ಜೇಡಗಳು ಈಗ ದೈತ್ಯ ರಷ್ಯಾಗೇನೆ ಜೀವ ಭಯ ಹುಟ್ಟುವಂತೆ ಮಾಡಿದೆ. ಸದ್ಯಕ್ಕೆ ಇದೇ ಜೇಡಗಳು ರಷ್ಯಾದ ಓರೆನ್ಬರ್ಗ್, ಕುರ್ಗನ್, ನೋವೊಸಿಬಿರ್ಸ್ಕ್, ಓಮ್ಸ್ಕ್, ಸಾರಾಟೋ ಮತ್ತು ಸ್ವೆರ್ಡೋಸ್ಕ್ ಪ್ರದೇಶಗಳಲ್ಲಿ ಜೇಡಗಳು ಕಾಣಿಸಿಕೊಂಡಿದೆ. ರಾಜಧಾನಿ ಮಾಸ್ಕೋದಲ್ಲಿಯೂ ಕೆಲವು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಸದ್ಯಕ್ಕೆ ಅವು ಆಹಾರ, ಸರಕು ಅಥವಾ ಸಾರಿಗೆ ಮೂಲಕ ಬಂದಿರಬಹುದು ಅಂತ ಹೇಳಲಾಗ್ತಿದೆ. ಆದ್ರೂ ಜೇಡಗಳು ಈ ಸಮಯದಲ್ಲಿ ಬಂದಿದ್ದಾದ್ರೂ ಯಾಕೆ ಅನ್ನುವ ಆತಂಕ ಎಲ್ರಿಗೂ ಕಾಡ್ತಿದೆ. ಈ ಜೇಡಗಳು ಜಾಡು ಬೆನ್ನಹತ್ತಿ ಹೋಗಿರುವ ವಿಜ್ಞಾನಿಗಳಿಗೆ ಆತಂಕಕಾರಿ ವಿಚಾರ ಪತ್ತೆ ಹಚ್ಚಿದ್ದಾರೆ. ಈ ಜೇಡಗಳು ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ ಏರಿಕೆಯಿಂದ ರಷ್ಯಾದ ಹಲವು ಭಾಗಗಳಲ್ಲಿ ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಮೊದಲು ಈ ಜೇಡಗಳಿಗೆ ಬದುಕಲು ಸಾಧ್ಯ ಇಲ್ಲ ಅಂತ ಭಾವಿಸಲಾಗಿದ್ದ ಪ್ರದೇಶಗಳೇ ಈಗ ಅವುಗಳಿಗೆ ಅನುಕೂಲಕರ ವಾತಾವರಣವಾಗ್ತಿದೆ. ತಾಪಮಾನ ಇದೇ ರೀತಿ ಏರಿಕೆ ಆಗ್ತಾ ಇದ್ರೆ ಮುಂದಿನ ವರ್ಷಗಳಲ್ಲಿ ಈ ವಿಷ ಜೇಡಗಳ ವ್ಯಾಪ್ತಿ ಇನ್ನಷ್ಟು ಹೆಚ್ಚುವ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಇದು ಕೇವಲ ಒಂದು ಜೇಡದ ಕಥೆಯಲ್ಲ, ಹವಾಮಾನ ಬದಲಾವಣೆ ಪ್ರಕೃತಿಯ ಗಡಿಗಳನ್ನೇ ಬದಲಿಸುತ್ತೆ ಎಂಬ ಎಚ್ಚರಿಕೆ ಕತೆ. ಹಿಂದೆ ಬಿಸಿಯ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿದ್ದ ಜೀವಿಗಳು ಈಗ ಹೊಸ ಹೊಸ ಪ್ರದೇಶಗಳಿಗೆ ಕಾಲಿಡ್ತಾ ಇದೆ. ಇಂದು ರಷ್ಯಾದಲ್ಲಿ ಕಾಣಿಸ್ತಾ ಇರುವ ಈ ಬದಲಾವಣೆ ನಾಳೆ ಜಗತ್ತಿನ ಬೇರೆ ದೇಶಗಳಿಗೂ ತಲುಪಬಹುದು. ಮುಂದಿನ ದಿನಗಳಲ್ಲಿ ಭಾರತದಲ್ಲಿಯೂ ಈ ಜೇಡಗಳ ಸುನಾಮಿ ಅಬ್ಬರಿಸಬಹುದು. ಪ್ರಕೃತಿ ತನ್ನ ನಿಯಮ ಬದಲಿಸಿದಾಗ ಮೊದಲು ಬದಲಾಗುವುದು ಮನುಷ್ಯ ಅಲ್ಲ, ಅದರ ಜೊತೆ ಬದುಕುವ ಜೀವಿಗಳು. ಆ ಬದಲಾವಣೆಯ ಮೌನ ಸಂದೇಶವನ್ನೇ ಈಗ ರಷ್ಯಾದ ವಿಷಕಾರಿ ಬ್ಲಾಕ್ ವಿಡೋ ಜೇಡಗಳು ಜಗತ್ತಿಗೆ ನೀಡ್ತಾ ಇದೆ.